ನನ್ನ ಹೆಸರು MS ಲಂಬೋದರ ಅಂತ. ಮೆಣಸಿನಮಲೆ ಗ್ರಾಮದ ಗುಂಡಾ ಭಕ್ತರ ಕುಂಬಾರ ಸಮುದಾಯ ನಮ್ಮದು. ಈ ಗ್ರಾಮಕ್ಕೆ ಮೆಣಸಿನಮಲೆ ದೇವರಹಳ್ಳಿ ಅಂತ ನಾಮಾಂಕಿತವಿದೆ. ಯಾಕೆಂದರೆ ಹಿಂದೆ ಮಂಗಳೂರು ಕಡೆಯಿಂದ ಈ ಕಡೆಗೆ ಮೆಣಸನ್ನು ಏರ್ಕೊಂಬರ್ತಾಯಿದ್ರು. ಏರ್ಕೆ ಬರುವಾಗ ಇಲ್ಲಿ ಅಡುಗೆ ಮಾಡ್ಕೊಂಡು ಊಟ ಮಾಡೋಕ್ಕೆ ಇಲ್ಲಿ ತಂಗಿದ್ರು ಈ ಮರದ ನೆರಳಲ್ಲಿ. ಅವಾಗ ಇರುವಾಗ ರಾತ್ರಿ ಇರುವಾಗ ಅಲ್ಲಿ ಪೀಠದ ಮೇಲೆ ಅಡುಗೆ ಮಾಡ್ಕೊಂಡಿದ್ದಾರೆ. ಪೀಠದ ಮೇಲೆ ಅಡುಗೆ ಮಾಡ್ಕೊಂಡಾಗ ಅವಾಗ ಊಟ ಮಾಡಿ ಮಲಗಿದಾಗ ಬೆಳಗ್ಗೆ ಎದ್ದು ನೋಡೋದ್ರಲ್ಲಿ ಎಲ್ಲ ಎತ್ತು ಕುದುರೆ ಕತ್ತೆಗಳೆಲ್ಲ ಮೂರ್ಛೆ ಹೋಗಿದ್ದು. ಏನು ಅಂತ ಅವ್ರಿಗೆ ಆಶ್ಚರ್ಯ ಆದಾಗ ಕೇಳಿದಾಗ ಬೆಳಗ್ಗೆ ಎದ್ದು ಇಲ್ಲಿ ಚಿಕ್ಕನೂರಲ್ಲಿ ಒಬ್ಬರು ಪೋಸ್ಟ್ ಆಫೀಸ್ ಇದೆ. ಈಗಿನ ಪೋಸ್ಟ್ ಆಫೀಸಲ್ಲಿ ಒಬ್ಬರು ಶಾಸ್ತ್ರಿಗಳಿದ್ರಂತೆ. ಆ ಶಾಸ್ತ್ರಿಗಳನ್ನು ಹೋಗಿ ಶಾಸ್ತ್ರ ಕೇಳಿದಾಗ ನಿಮ್ಮ ಅಲ್ಲಿ ಅದು ದೈವ ಸಂಭೂತವಾದ ಒಂದು ಜಾಗ ನೆಲೆ ಇದೆ, ಅಲ್ಲಿ ಏನೋ ಅಪಚಾರ ಆಗಿದೆ, ಅದರಿಂದ ನಿಮಗೆ ಈ ರೀತಿ ತೊಂದರೆ ಆಗಿದೆ ಅಂತ ಕೇಳಿದಾಗ ಇಲ್ಲಿ ಬಂದು ವಿಚಾರ ಮಾಡಿ ನೋಡಿದಾಗ ಇಲ್ಲಿ ಒಂದು ಪೀಠದ ಮೇಲೆ ಅಡುಗೆ ಮಾಡಿ ಊಟ ಮಾಡಿದ್ದು ಇತ್ತು. ಅದರಲ್ಲಿ ಆ ಪೀಠದಲ್ಲಿ ಒಂದು ಪೀಠದಲ್ಲಿ ಈಗಲೂ ಒಂದು ಗೆರೆ ಇದೆ. ಇದು ಬೆಂಕಿ ಹಾಕಿ ಇದು ಮಾಡಿದ್ದು. ಹಂಗಾಗಿ ಈ ರೀತಿ ಮಾಡಿದಾಗ ಆಮೇಲೆ ದೇವ್ರಿಗೆ ಕೈ ಮುಕ್ಕೊಂಡಿದ್ದಾರೆ. ನಾವು ಮಾಡಿದ್ದು ಅಪಚಾರ ಆಯಿತು, ತಪ್ಪಾಯ್ತು ಅಂದಾಗ ಆಮೇಲೆ ಎಲ್ಲರೂ ಯಥಾಸ್ಥಿತಿ ಮೂರ್ಛೆ ಹೋದಾರಲ್ಲ ಎದ್ದು ಇದು ಮಾಡಿದ್ದಾರೆ. ಆವಾಗ ಮತ್ತೆ ಅಲ್ಲಿ ಆವಾಗ ಪ್ರತಿಜ್ಞೆ ಮಾಡಿರಂತೆ, ನಿನ್ನನ್ನು ದೇವಸ್ಥಾನ ಕಟ್ಟಿ ಇಲ್ಲಿ ನೆಲೆ ಊರಂಗೆ ಮಾಡಿ ಮೆಣಸಿನ ಮಲ್ಲೇಶ್ವರ ಎಂಬ ನಾಮಾಂಕಿತವಿಟ್ಟು ನಿಮಗೆ ಎಲ್ಲ ವ್ಯವಸ್ಥೆ ಮಾಡ್ತೀನಿ ಅಂತಂದಾಗ ಹರಕೆ ಮಾಡ್ಕೊಂಡಂತೆ. ಆವಾಗ ಈ ದೇವಸ್ಥಾನವನ್ನು ಕಟ್ಟಿದ್ದಾರೆ. ಅದೇ ರೀತಿ ಇನ್ನೂ 100 ವರ್ಷ ಕಳೆದ ಮೇಲೆ ಮೈಸೂರವರೊಬ್ಬರು ಸ್ವಾಮಿಗಳಿದ್ರು, ಕಲ್ಲಿನಾಥ ಸ್ವಾಮಿಗಳು ಅಂತ. ಅವರು ಇಲ್ಲೇ ಬಂದು ಸುಮಾರು ವರ್ಷ ಇದೇ ಗ್ರಾಮದಲ್ಲಿ ಇದ್ದರಂತೆ, ಕಲ್ಲಿನಾಥ ಸ್ವಾಮಿಗಳು. ಅವ್ರು ಬಂದು ಇಲ್ಲಿದ್ದಾಗ ಎಲ್ಲ ಊಟ ಪ್ರತಿಯನ್ನು ದಿನ ಬೆಳಿಗ್ಗೆ ಅದು ಅವ್ರಿಗೆ ತಂದು ಕೊಡಾರಂತೆ, ಪ್ರತಿ ಊಟನೆಲ್ಲ ಊಟ ಮಾಡ್ಕೊಂಡು ಇಲ್ಲೇ ಇದ್ದರು. ಆಮೇಲೆ ಮತ್ತೆ ಸ್ವಲ್ಪ ದಿನ ಆದಾಗ ಅವರಿಗೆ ಆರೋಗ್ಯ ಸಮಸ್ಯೆ ಆದಾಗ ಮತ್ತೆ ಮೈಸೂರು ಕಡೆಗೆ ಹೋದಾಗ ಅಲ್ಲಿ ಅವ್ರ ಮಕ್ಕಳಿಗೆ ಹೇಳಿರಂತೆ, ನನ್ನ ಏನಾದ್ರು ಪ್ರಾಣ ಹೋಗಿ ನಾವೆಲ್ಲ ಸಾವಪ್ಪಿದ್ರೆ ಅದೇ ಗ್ರಾಮದಲ್ಲಿ ತಂದು ನನ್ನನ್ನು ದಫನ್ ಮಾಡಬೇಕು ಅಂತಂದಾಗ ಇದೇ ದೇವಸ್ಥಾನದಲ್ಲಿ ಬಂದು ಅಲ್ಲಿ ದಫನ್ ಮಾಡ್ಯಾರೆ. ಅದು ಕಲ್ಲಿನಾಥ ಗದ್ದಿಗೆ ಅಂತ, ಅದಕ್ಕೂ ಒಂದು ಹೆಸರಿದೆ. ಇದು ಗುಂಡಾ ಭಕ್ತರ ಕುಂಬಾರ ಸಮುದಾಯ. ಅವಾಗ ಒಂದು 25-30 ಮನೆ ಇದ್ದು, ಅದು ಆಗಿ ಒಂದು 100 ಮನೆ ಇದೆ. ಆ ರೀತಿ ಈ ಗ್ರಾಮದಲ್ಲಿ ಒಂದು ಹೆಸರಿದೆ. ಮತ್ತು ಇನ್ನು ಶಿವರಾತ್ರಿ ದಿನ ಶನೇಶ್ವರದ ಒಂದು ನಾಟಕ ನಡೆಯುತ್ತೆ. ಅದು ಯಾವ ವರ್ಷದಲ್ಲಿ ಮಾಡಿರೋ ಗೊತ್ತಿಲ್ಲ, ಅದು ಇತಿಹಾಸ ಗೊತ್ತಿಲ್ಲ. ವರ್ಷ 1 ವರ್ಷ ತಪ್ಪದಂಗೆ ಆ ನಾಟಕ ನಡೀತಾ ಇದೆ. ನಡೀತಾ ಇದೆ. ಇದೊಂದು ಈ ಊರಿನ ಒಂದು ಸಾಂಪ್ರದಾಯಿಕ ಕಾರ್ಯಕ್ರಮ, ಇತಿಹಾಸ ಈಗ ನಡೀತಾ ಇದೆ.